ಹಾಯ್ ಎಲ್ಲರಿಗೂ ಜೈ ಹಿಂದ್. ಪ್ರಿನ್ಸ್ ಬಹದ್ದೂರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದ್ರೆ SSC ಅವರು ದಿಲ್ಲಿ ಪೊಲೀಸ್ ಒಳಗ ಮತ್ತು CAPF ಒಳಗ ಅಂದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಒಳಗ ಟೋಟಲ್ 4187 ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಅಪ್ಲಿಕೇಶನ್ ಹಾಕ್ಲಕ್ಕ ಸ್ಟಾರ್ಟಿಂಗ್ ಡೇಟ್ ಏನು, ಲಾಸ್ಟ್ ಡೇಟ್ ಏನು, ನೀವು ಹಾಕಿರುವಂಥ ಅಪ್ಲಿಕೇಶನ್ ಒಳಗ ಏನಾದ್ರು ತಪ್ಪುಗಳಾಗಿತ್ತಪ್ಪ ಅಂತಂದ್ರೆ ಅದನ್ನ ತಿದ್ದುಪಡಿ ಮಾಡ್ಕೊಳಕ ಡೇಟ್ ಏನು, ಸ್ಯಾಲ್ರಿ ಏನು, ವೇಕೆನ್ಸಿ ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟೆಷ್ಟು ವೇಕೆನ್ಸಿ ಇದಾವ, ಏಜ್ ಲಿಮಿಟ್ ಎಷ್ಟು, ಕ್ವಾಲಿಫಿಕೇಶನ್ ಏನು, ಅಪ್ಲಿಕೇಶನ್ ಯಾವ ವೆಬ್ಸೈಟ್ ಒಳಗೆ ಹಾಕ್ಬೇಕು, ಅಪ್ಲಿಕೇಶನ್ ಹಾಕ್ಲಕ್ಕ ಫೀಸ್ ಏನು, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಾ, ಎಕ್ಸಾಮ್ ಯಾವ ರೀತಿ ಇರುತ್ತಾ, ಕ್ವಶನ್ ಪೇಪರ್ ಪ್ಯಾಟರ್ನ್ ಏನು, ಫಿಸಿಕಲ್ ಯಾವ ರೀತಿ ಇರುತ್ತಾ, ಸಂಪೂರ್ಣ ಮಾಹಿತಿ ಕೊಡ್ತೀನಿ ಕನ್ನಡದೊಳಗೆ. ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ವಿಡಿಯೋನ ಕೊನೆವರೆಗೂ ನೋಡ್ರಿ. ಅದಕ್ಕಿಂತ ಮೊದಲ ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಶುರು ಮಾಡ್ತೀನಿ ಬರ್ರಿ. SSC ಅವರು ದಿಲ್ಲಿ ಪೊಲೀಸ್ ಒಳಗ ಮತ್ತು CAPF ಒಳಗ ಅಂದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಒಳಗ ಟೋಟಲ್ 4187 ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಅಪ್ಲಿಕೇಶನ್ ಹಾಕ್ಲಕ್ಕ ಸ್ಟಾರ್ಟಿಂಗ್ ಡೇಟ್ 4/3/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವ. ಅಪ್ಲಿಕೇಶನ್ ಹಾಕ್ಲಕ್ಕ ಕೊನೆ ದಿನಾಂಕ 28/3/2024 ಅಪ್ಲಿಕೇಶನ್ ಹಾಕಕ್ಕ ಕಾಲಾವಕಾಶ ಐತಿ. ನೀವು ಹಾಕಿರುವಂತ ಅಪ್ಲಿಕೇಶನ್ ಒಳಗೆ ಏನಾದ್ರು ತಪ್ಪುಗಳಾಗಿತ್ತು ಅದನ್ನ ತಿದ್ದುಪಡಿ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರ ಅದಕ್ಕೂ ಅವಕಾಶ ಐತಿ. 30/3/2024 ರಿಂದ 31/3/2024 ನೀವು ಹಾಕಿರುವಂತ ಅಪ್ಲಿಕೇಶನ್ ಒಳಗೆ ಏನಾದ್ರು ತಪ್ಪುಗಳಾಗಿತ್ತಪ್ಪ ಅಂತಂದ್ರೆ ಅದನ್ನ ತಿದ್ದುಪಡಿ ಮಾಡ್ಕೊಳಕ ಅವಕಾಶ ಐತಿ. ನೋಟಿಫಿಕೇಶನ್ ಒಳಗೆ ಕೆಲವೊಂದು ಡೇಟ್ ಕೊಟ್ಟಿದ್ದಾರೆ CBT ಎಕ್ಸಾಮ್ದ. ಇದೇ 2024 ಮೇ ತಿಂಗಳೊಳಗ 9, 10, 13ನೇ ತಾರೀಕಿನವರೆಗೂ ಎಕ್ಸಾಮ್ ನಡೆಯುವಂತ ಸಾಧ್ಯತೆ ಐತಿ. ಸ್ಯಾಲ್ರಿ ದಿಲ್ಲಿ ಪೊಲೀಸ್ ಒಳಗ ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ ಬೇಸಿಕ್ ಸ್ಟಾರ್ಟಿಂಗ್ 35,400 ರಿಂದ 1,12,400 ವರೆಗೂ ಬೇಸಿಕ್ ಸ್ಯಾಲ್ರಿ ಸಿಗುತ್ತೆ. ಗ್ರೂಪ್ ಸಿ ವೇಕೆನ್ಸಿ ಇದಾವ, ಲೆವೆಲ್ 6 ಒಳಗ ವೇಕೆನ್ಸಿ ಇದಾವ. ನೆಕ್ಸ್ಟ್ CAPF ಅಂದ್ರ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಒಳಗ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಕರೆದಿದಾರಲ್ಲ ಅದಕ್ಕೂ ಸೇಮ್ ಸ್ಯಾಲ್ರಿ ಬೇಸಿಕ್ 35,400 ರಿಂದ 11,240 ವರೆಗೂ ಬೇಸಿಕ್ ಸ್ಯಾಲ್ರಿ ಸಿಗುತ್ತೆ. ಆದ್ರೆ ಇವು ಗ್ರೂಪ್ ಬಿ ಪೋಸ್ಟ್ ಅದಾವ, ಲೆವೆಲ್ 6 ಪೋಸ್ಟ್ ಅದಾವ. ನೆಕ್ಸ್ಟ್ ವೇಕೆನ್ಸಿ ಡೀಟೇಲ್ಸ್. ಟೋಟಲ್ ವೇಕೆನ್ಸಿ 4187 ವೇಕೆನ್ಸಿ ಅದಾವ. ಅದರೊಳಗೆ ಒಂದೇದು ಡಿಪಾರ್ಟ್ಮೆಂಟ್ ವೈಸ್ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು, ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಮತ್ತು ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ ಎಷ್ಟು ಅಂತ ಹೇಳ್ತೀನಿ ಕೇಳ್ರಿ. ಫಸ್ಟ್ ಒನ್ ದಿಲ್ಲಿ ಪೊಲೀಸ್. ದಿಲ್ಲಿ ಪೊಲೀಸ್ ಒಳಗೆ ಟೋಟಲ್ 186 ಹುದ್ದೆಗಳದಾವ. ದಿಲ್ಲಿ ಪೊಲೀಸ್ ಒಳಗೆ ಟೋಟಲ್ 186 ಹುದ್ದೆಗಳದಾವ. ಪುರುಷ ಅಭ್ಯರ್ಥಿಗಳಿಗೆ 125 ವೇಕೆನ್ಸಿ ಅದಾವ, ಮಹಿಳಾ ಅಭ್ಯರ್ಥಿಗಳಿಗೆ 61 ವೇಕೆನ್ಸಿಗಳದಾವ. ನೆಕ್ಸ್ಟ್ BSF ಒಳಗೆ ಟೋಟಲ್ 892 ವೇಕೆನ್ಸಿ ಅದಾವ. ಪುರುಷ ಅಭ್ಯರ್ಥಿಗಳಿಗೆ 847 ವೇಕೆನ್ಸಿ ಅದಾವ, ಮಹಿಳಾ ಅಭ್ಯರ್ಥಿಗಳಿಗೆ 45 ವೇಕೆನ್ಸಿ ಅದಾವ, ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ 90 ವೇಕೆನ್ಸಿ ಅದಾವ. ಥರ್ಡ್ CISF ಒಳಗೆ ಟೋಟಲ್ 1,597 ಹುದ್ದೆಗಳದಾವ. ಪುರುಷ ಅಭ್ಯರ್ಥಿಗಳಿಗೆ 1,437 ಹುದ್ದೆಗಳದಾವ, ಮಹಿಳಾ ಅಭ್ಯರ್ಥಿಗಳಿಗೆ 160 ಹುದ್ದೆಗಳದಾವ, ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ 160 ವೇಕೆನ್ಸಿ ಅದಾವ. CRPF ಒಳಗೆ ಟೋಟಲ್ 1,172 ವೇಕೆನ್ಸಿ ಅದಾವ. ಅದರೊಳಗೆ ಪುರುಷ ಅಭ್ಯರ್ಥಿಗಳಿಗೆ 1,113 ವೇಕೆನ್ಸಿಗಳದಾವ, ಮಹಿಳಾ ಅಭ್ಯರ್ಥಿಗಳಿಗೆ 59 ವೇಕೆನ್ಸಿಗಳದಾವ, ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ 117 ವೇಕೆನ್ಸಿಗಳದಾವ. ನೆಕ್ಸ್ಟ್ ITBP ಒಳಗೆ ಟೋಟಲ್ 278 ಹುದ್ದೆಗಳದಾವ. ಪುರುಷ ಅಭ್ಯರ್ಥಿಗಳಿಗೆ 237 ಹುದ್ದೆಗಳದಾವ, ಮಹಿಳಾ ಅಭ್ಯರ್ಥಿಗಳಿಗೆ 41 ಹುದ್ದೆಗಳದಾವ, ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ 28 ಹುದ್ದೆಗಳದಾವ. SSP ಒಳಗೆ ಟೋಟಲ್ 62 ಹುದ್ದೆಗಳದಾವ. ಅದರೊಳಗೆ ಪುರುಷ ಅಭ್ಯರ್ಥಿಗಳಿಗೆ 59 ಹುದ್ದೆಗಳದಾವ, ಮಹಿಳಾ ಅಭ್ಯರ್ಥಿಗಳಿಗೆ 3 ವೇಕೆನ್ಸಿ ಅದಾವ, ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ 6 ವೇಕೆನ್ಸಿ ಅದಾವ. ಟೋಟಲ್ ವೇಕೆನ್ಸಿ 4,187 ವೇಕೆನ್ಸಿ ಅದಾವ. ಟೋಟಲ್ ಪುರುಷ ಅಭ್ಯರ್ಥಿಗಳಿಗೆ 3,693 ಹುದ್ದೆಗಳದಾವ. ಟೋಟಲ್ ಮಹಿಳಾ ಅಭ್ಯರ್ಥಿಗಳಿಗೆ 308 ಹುದ್ದೆಗಳದಾವ. ಟೋಟಲ್ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ 401 ಹುದ್ದೆಗಳದಾವ. ನೆಕ್ಸ್ಟ್ ಏಜ್ ಲಿಮಿಟ್. ಜನರಲ್ EWS ಅಭ್ಯರ್ಥಿಗಳಿಗೆ 20 ರಿಂದ 25 ಏಜ್ ಲಿಮಿಟ್ ಐತಿ. SC ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ಅಂದ್ರ 20 ರಿಂದ 30 ವಯಸ್ಸಿನವರೆಗೂ ಸಡಿಲಿಕೆ ಐತಿ. OBC ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಐತಿ ಅಂದ್ರ 20 ರಿಂದ 28 ವಯಸ್ಸಿನವರೆಗೂ ಅವಕಾಶ ಐತಿ. ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ 3 ವರ್ಷ ಕಾಲಾವಕಾಶ ಐತಿ ಅಂದ್ರ ರಿಟೈರ್ಮೆಂಟ್ ಆದಾಗಿಂದ 3 ವರ್ಷದವರೆಗೂ ಅಪ್ಲೈ ಮಾಡಬಹುದು. ಕ್ವಾಲಿಫಿಕೇಶನ್ ಯಾವುದಾದ್ರೂ ಡಿಗ್ರಿ ಪಾಸ್ ಆಗಿದ್ರೆ ಸಾಕು. BA BSc BCom BBA ಯಾವುದಾದ್ರೂ ಒಂದು ಪದವಿ ಪಾಸ್ ಆಗಿದ್ರೆ ಸಾಕು.
ಅದ್ರ ಜೊತೆಗೆ ದಿಲ್ಲಿ ಪೊಲೀಸ್ ಒಳಗೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಅಪ್ಲೈ ಮಾಡೋರಿಗೆ ಲೈಟ್ ಮೋಟರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಬೇಕು, ಅಂದ್ರೆ 2 ವೀಲರ್ ಪ್ಲಸ್ 4 ವೀಲರ್ ಎರಡು ಡ್ರೈವಿಂಗ್ ಲೈಸೆನ್ಸ್ ಬೇಕು. CAPF ಒಳಗೆ ಅಂದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಒಳಗೆ ಸಬ್ ಇನ್ಸ್ಪೆಕ್ಟರ್ಗೆ ಅಪ್ಲೈ ಮಾಡ್ತಿರೋ ಅಭ್ಯರ್ಥಿಗಳಿಗೆ ಡ್ರೈವಿಂಗ್ ಲೈಸೆನ್ಸ್ ಅವಶ್ಯಕತೆ ಇರುವುದಿಲ್ಲ. ವೆಬ್ಸೈಟ್ ಡಿಸ್ಪ್ಲೇ ಮೇಲೆ ಶೋ ಮಾಡತ್ತೀನಿ, ಈ ವೆಬ್ಸೈಟ್ ಒಳಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ರಿ. ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ವಿಡಿಯೋ ಕೊನೆವರೆಗೂ ನೋಡ್ರಿ, ಮಾಹಿತಿ ಅರ್ಥ ಆಗಂಗಿಲ್ಲ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕ್ಲಕ್ಕ ಫೀಸ್ ಜನರಲ್ ಮತ್ತು EWS ಅಭ್ಯರ್ಥಿಗಳಿಗೆ ಕೇವಲ 100 ರೂಪಾಯಿ ಚಲನ್ ಇರುತ್ತಾ. SC ST OBC ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಹಾಕ್ಲಕ್ಕ ಫೀ ಇರೋದಿಲ್ಲ. ಅಪ್ಲಿಕೇಶನ್ ಹಾಕುವಾಗ ಡಿಪಾರ್ಟ್ಮೆಂಟ್ ಪ್ರಿಫರೆನ್ಸ್ ಕೊಡ್ಬೇಕಾಗುತ್ತಾ, ಅಂದ್ರೆ A ಅಂತ ಹಾಕಿದ್ರೆ ದಿಲ್ಲಿ ಪೊಲೀಸ್ ಇರುತ್ತಾ, B ಅಂತ ಹಾಕಿದ್ರೆ BSF, C ಅಂತ ಹಾಕಿದ್ರೆ CISF, D ಅಂತ ಹಾಕಿದ್ರೆ CRPF, E ಅಂತ ಹಾಕಿದ್ರೆ ITBP, F ಅಂತ ಹಾಕಿದ್ರೆ SSB. ಇದನ್ನು ನೀವು ಪ್ರಿಫರೆನ್ಸ್ ಅಪ್ಲಿಕೇಶನ್ ಹಾಕುವಾಗ ಪ್ರಿಫರೆನ್ಸ್ ಕೊಡಬೇಕಾಗುತ್ತಾ. ನಾಳೆ ನಿಮಗೆ ಫೈನಲ್ ಸೆಲೆಕ್ಷನ್ ಆದಮೇಲೆ ನೀವು ಹಾಕಿರುವಂಥ ಪ್ರಿಫರೆನ್ಸ್ ಆಧಾರದ ಮೇಲೆ ಡಿಪಾರ್ಟ್ಮೆಂಟನ್ನು ಕೊಡ್ತಾರೆ. ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಫಸ್ಟಿಗೆ ಪೇಪರ್ 1 ಇರುತ್ತೆ, ಅದಾದ್ಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ಅದಾದ್ಮೇಲೆ ಪೇಪರ್ 2 ಇರುತ್ತೆ, ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ ಜೊತೆಗೇನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಫಸ್ಟಿಗೆ ನಾವು ಪೇಪರ್ 1 ನೋಡೋದಾದ್ರೆ, ಪೇಪರ್ 1 ಒಳಗೆ ಫಸ್ಟ್ಗೆ 200 ಮಾರ್ಕ್ಸಿಂದ ಕ್ವಶನ್ ಪೇಪರ್ ಇರುತ್ತೆ, 200 ಕ್ವಶನ್ ಇರ್ತಾವ, 2 ತಾಸು ಟೈಮ್ ಇರುತ್ತೆ, 4 ಭಾಗಗಳು ಬರ್ತಾವ. ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಇರ್ತೈತಿ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗೆ ಇರ್ತೈತಿ. 0.25 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಈ ಎಕ್ಸಾಮ್ ಒಳಗ 4 ಪಾರ್ಟ್ ಇರ್ತಾವ. 4 ಪಾರ್ಟ್ ಒಳಗ ಒಂದನೇದ್ದು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತೇಳಿ, ಈ ಭಾಗದ ಬಗ್ಗೆ 50 ಕ್ವಶನ್ 50 ಮಾರ್ಕ್ಸ್ ಅನ್ನ ಬರ್ತಾವ. ಎರಡನೇ ಭಾಗ ಜನರಲ್ ನಾಲೆಡ್ಜ್ ಅಂಡ್ ಜನರಲ್ ಅವೇರ್ನೆಸ್ ಅಂತೇಳಿ, ಈ ಭಾಗದ ಬಗ್ಗೆ 50 ಕ್ವಶನ್ 50 ಮಾರ್ಕ್ಸ್ ಅನ್ನ ಕೇಳ್ತಾರ. ಮೂರನೇ ಭಾಗ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತೇಳಿ, ಈ ವಿಷಯದ ಬಗ್ಗೆ 50 ಕ್ವಶನ್ 50 ಮಾರ್ಕ್ಸ್ ಅನ್ನ ಕೇಳ್ತಾರ. ನಾಲ್ಕನೇ ಭಾಗ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಅಂತೇಳಿ, ಈ ವಿಷಯದ ಬಗ್ಗೆ 50 ಕ್ವಶನ್ 50 ಮಾರ್ಕ್ಸ್ ಅನ್ನ ಕೇಳ್ತಾರ. ಟೋಟಲ್ ನಿಮ್ಗೆ ಪೇಪರ್ 1 200 ಮಾರ್ಕ್ಸ್ ಇಂದ ಇರ್ತೈತಿ, 200 ಕ್ವಶನ್ ಇರ್ತಾವ, 2 ತಾಸು ಟೈಮಿಂಗ್ ಇರುತ್ತೆ, ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಈ ರೀತಿ ಕ್ವಶನ್ ಬರ್ತಾವ. 0.25 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಎಕ್ಸಾಮ್ ಫಸ್ಟ್ ಪೇಪರ್ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆ ಒಳಗೆ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಪೇಪರ್ 2 ಎರಡನೇ ಪೇಪರ್ ಒಳಗೆ ಓನ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಬಗ್ಗೆ ಕೇಳ್ತಾರ. ಈ ಭಾಗದೊಳಗೆ ಒಂದೇ ಒಂದು ಭಾಗ ಇರುತ್ತೆ, 200 ಮಾರ್ಕ್ಸ್ ಇಂದ ಇರ್ತೈತಿ, 200 ಕ್ವಶನ್ ಬರ್ತಾವ. ಇದಕ್ಕೂ 0.25 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಎರಡನೇ ಎಕ್ಸಾಮ್ನು ಕೂಡ ಅಬ್ಜೆಕ್ಟಿವ್ ಟೈಪ್ ಒಳಗೆ ಎಕ್ಸಾಮ್ ಇರುತ್ತೆ. ಇದ್ರೊಳಗೆ ಒಂದೇ ಭಾಗ ಬರ್ತೈತಿ. ಯಾವ ಭಾಗ ಅಂತಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಅಂತೇಳಿ, ಈ ಭಾಗದೊಳಗೆ 200 ಕ್ವಶನ್ ಬರ್ತಾವ, 200 ಮಾರ್ಕ್ಸ್ ಇಂದ ಇರ್ತೈತಿ, 0.25 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. NCC ಅಭ್ಯರ್ಥಿಗಳಿಗೆ ಕೆಲವೊಂದು ಬೋನಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಬೋನಸ್ ಮಾರ್ಕ್ಸ್ ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಅಪ್ಲೈ ಆಗ್ತಾವ. ನಿಮ್ಮ ಹತ್ರ NCC C ಸರ್ಟಿಫಿಕೇಟ್ ಇದ್ರ 5% ಅಂದ್ರ 10 ಮಾರ್ಕ್ಸ್ ಅನ್ನ ಕೊಡ್ತಾರ. 5+5 ಅಂದ್ರೆ ಪೇಪರ್ 1 5 ಮಾರ್ಕ್ಸ್, ಪೇಪರ್ 2 5 ಮಾರ್ಕ್ಸ್. ನೆಕ್ಸ್ಟ್ ನಿಮ್ಮ ಹತ್ರ B ಸರ್ಟಿಫಿಕೇಟ್ ಇದ್ರ 3% ಅಂದ್ರೆ 3% ಬೋನಸ್ ಮಾರ್ಕ್ಸ್ ಅನ್ನ ಕೊಡ್ತಾರ. ಅಂದ್ರೆ 6 ಮಾರ್ಕ್ಸ್ ಅನ್ನ ಕೊಡ್ತಾರ. 3+3 ಪೇಪರ್ 1 3 ಕೊಡ್ತಾರ, ಪೇಪರ್ 2 3 ಕೊಡ್ತಾರ. ಅದೇ ನಿಮ್ಮ ಹತ್ರ A ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರ 2% ಅಂದ್ರ 4 ಮಾರ್ಕ್ಸ್ ಅನ್ನ ಕೊಡ್ತಾರ. ಪೇಪರ್ 1 2 ಮಾರ್ಕ್ಸ್, ಪೇಪರ್ 2 2 ಮಾರ್ಕ್ಸ್. ಈ ರೀತಿ ನಿಮಗೆ ಬೋನಸ್ ಮಾರ್ಕ್ಸ್ ಅನ್ನ ಕೊಡ್ತಾರ. ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಕೊನೆವರೆಗೂ ನೋಡ್ರಿ, ಅರ್ಥ ಆಗಂಗಿಲ್ಲ. ಎಕ್ಸಾಮ್ ಸೆಂಟರ್ ಕರ್ನಾಟಕದೊಳಗೆ ಟೋಟಲ್ 8 ಎಕ್ಸಾಮ್ ಸೆಂಟರ್ ಅದಾವ. ಅವು ಯಾವ್ಯಾವ ಅಂತಂದ್ರ, ಒಂದನೇದು ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಇಷ್ಟು ಎಕ್ಸಾಮ್ ಸೆಂಟರ್ ಅದಾವ. ಅಂದ್ರ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಈ ರೀತಿ 8 ಎಕ್ಸಾಮ್ ಸೆಂಟರ್ ಅದಾವ. ಅದ್ರೊಳಗೆ ನಿಮಗೆ ಹತ್ರ ಇರುವಂತ ಯಾವ್ದಾದ್ರು 3 ಎಕ್ಸಾಮ್ ಸೆಂಟರ್ ಅನ್ನ ಆಯ್ಕೆ ಮಾಡ್ಕೋಬಹುದು. ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮ್ ಸೆಂಟರ್ ಅನ್ನ ಚಾಯ್ಸ್ ಮಾಡ್ಕೋರಿ. ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್. ಫಿಸಿಕಲ್ ಟೆಸ್ಟ್ ಒಳಗೆ ಏನೇನಿರುತ್ತಪ್ಪ ಅಂತಂದ್ರ, ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಜನರಲ್, SC, EWS ಮತ್ತೆ OBC ಅಭ್ಯರ್ಥಿಗಳಿಗೆ 170 ಅಂದ್ರ 170 ಸೆಂಟಿಮೀಟರ್ ಹೈಟ್ ಇರ್ಬೇಕ. ಚೆಸ್ಟ್ 80 ರಿಂದ 85 ಸೆಂಟಿಮೀಟರ್ ವರೆಗೂ ಚೆಸ್ಟ್ ಇರ್ಬೇಕ. ನೆಕ್ಸ್ಟ್ ST ಕ್ಯಾಟಗರಿಯಲ್ಲಿ ಬರುವಂತ ಪುರುಷ ಅಭ್ಯರ್ಥಿಗಳಿಗೆ ಹೈಟ್ 162.5 ಅಂದ್ರ 162.5 ಸೆಂಟಿಮೀಟರ್ ಹೈಟ್ ಬೇಕು. ಚೆಸ್ಟ್ 77 ರಿಂದ 82 ಸೆಂಟಿಮೀಟರ್ ವರೆಗೂ ಚೆಸ್ಟ್ ಇರ್ಬೇಕ. ಪುರುಷ ಅಭ್ಯರ್ಥಿಗಳಿಗೆ 100 ಮೀಟರ್ 100 ಮೀಟರ್ ರನ್ನಿಂಗ್ ಇರ್ತೈತಿ, 16 ಸೆಕೆಂಡ್ ಇರ್ತೈತಿ ಟೈಮಿಂಗ್.
ಅದ್ರ ಜೊತೆಗೆ 1.6 ಕಿಲೋಮೀಟರ್ ಅಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತೈತಿ, 6.5 ನಿಮಿಷ 6.5 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ಲಾಂಗ್ ಜಂಪ್ ಇರುತ್ತೆ 3.65 ಮೀಟರ್ ಲಾಂಗ್ ಜಂಪ್ ಇರ್ತೈತಿ, ಅದಕ್ಕೆ 3 ಚಾನ್ಸ್ ಇರ್ತಾವ. ಅದಾದ್ಮೇಲೆ ಹೈ ಜಂಪ್ ಇರುತ್ತೆ 1.2 ಮೀಟರ್ ಹೈ ಜಂಪ್ ಇರುತ್ತೆ, ಇದಕ್ಕೂ 3 ಚಾನ್ಸ್ ಇರ್ತಾವ. ಶಾರ್ಟ್ ಪುಟ್ ಇರ್ತೈತಿ 16 LBS ಅಂತೇಳಿ 4.5 ಮೀಟರ್ ಲೆಂತ್ ಇರ್ತೈತಿ, ಇದಕ್ಕೂ 3 ಚಾನ್ಸ್ ಇರ್ತಾವ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಜನರಲ್ SC OBC EWS ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕಾ. ಮಹಿಳಾ ಅಭ್ಯರ್ಥಿಗಳಿಗೆ ST ಕೆಟಗರಿಯಲ್ಲಿ ಬರುವಂತ ಮಹಿಳಾ ಅಭ್ಯರ್ಥಿಗಳಿಗೆ 154 ಸೆಂಟಿಮೀಟರ್ ಅಂದ್ರೆ 154 ಸೆಂಟಿಮೀಟರ್ ಹೈಟ್ ಇರಬೇಕಾ. ಮಹಿಳಾ ಅಭ್ಯರ್ಥಿಗಳಿಗೆ 100 ಮೀಟರ್ ರನ್ನಿಂಗ್ ಇರುತ್ತೆ, 18 ಸೆಕೆಂಡ್ ಟೈಮಿಂಗ್ ಇರುತ್ತೆ, 18 ಸೆಕೆಂಡ್ ಟೈಮಿಂಗ್ ಇರುತ್ತೆ. 800 ಮೀಟರ್ ರನ್ನಿಂಗ್ ಇರ್ತೈತಿ, 4 ನಿಮಿಷ ಟೈಮಿಂಗ್ ಇರ್ತೈತಿ. ಲಾಂಗ್ ಜಂಪ್ ಇರುತ್ತೆ 2.7 ಮೀಟರ್ ಲಾಂಗ್ ಜಂಪ್ ಇರ್ತೈತಿ, ಇದಕ್ಕೂ 3 ಚಾನ್ಸ್ ಇರ್ತಾವ. ಹೈ ಜಂಪ್ ಇರುತ್ತೆ 0.9 ಮೀಟರ್, ಇದಕ್ಕೂ 3 ಚಾನ್ಸ್ ಇರ್ತಾವ. ಇಷ್ಟು ಫಿಸಿಕಲ್. ಎಕ್ಸ್ ಸರ್ವಿಸ್ಮನ್ ಅಭ್ಯರ್ಥಿಗಳಿಗೆ ಇದು ಯಾವುದೂ ಇರಂಗಿಲ್ಲ, ಪೇಪರ್ 1 ಪಾಸ್ ಆದ್ರೆ ಸಾಕು, ಅವರು ಡೈರೆಕ್ಟ್ ಪೇಪರ್ 2 ಪೇಪರ್ಕ ಡೈರೆಕ್ಟ್ ಕ್ವಾಲಿಫೈ ಆಗ್ತಾರ. ಇದಾದ್ಮೇಲೆ ಮೆಡಿಕಲ್ ಇರುತ್ತೆ, ಮೆಡಿಕಲ್ ಜೊತೆಗೇನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ನೆಕ್ಸ್ಟ್ ಸಿಲೆಬಸ್, ಎಕ್ಸಾಮ್ಕ ಸಿಲೆಬಸ್ ಏನೇನು ಓದ್ಕೋಬೇಕಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಅರ್ಥ ಆಗಂಗಿಲ್ಲ. ಆಮೇಲೆ ಅರ್ಥ ಆಗಂಗಿಲ್ಲ ಅಂತೇಳಿ ಕಮೆಂಟ್ ಹಾಕೋತ ಕೊಡ್ತೀರಿ. ಇದೇ ವಿಡಿಯೋದೊಳಗೆ ಪೂರ್ತಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ, ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ನೋಡ್ರಿ. ಫಸ್ಟ್ಗೆ ಪೇಪರ್ 1 ಒಳಗ 4 ಪಾರ್ಟ್ ಇರ್ತಾವ. ಆ 4 ಪಾರ್ಟ್ ಒಳಗ 1ನೇ ಪಾರ್ಟ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತೇಳಿ, ಇದು ಈ ಭಾಗ 50 ಕ್ವಶನ್ ಬರ್ತಾವ, 50 ಮಾರ್ಕ್ಸ್ ಇಂದ. ಇದ್ರದ್ದು ಸಿಲೆಬಸ್ ಡಿಸ್ಪ್ಲೇ ಮೇಲೆ ಶೋ ಮಾಡಕತ್ತೀನಿ, ನೋಡ್ಕೋರಿ. ಇದ್ರದ್ದು ಸಿಲೆಬಸ್ ಅನಲೈಸಿಸ್, ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸಸ್, ಸ್ಪೇಸ್ ವಿಜುವಲೈಸೇಷನ್, ಸ್ಪ್ಯಾಟಿಕಲ್ ಓರಿಯಂಟೇಷನ್, ಪ್ರಾಬ್ಲಮ್ ಸಾಲ್ವಿಂಗ್, ಅನಲೈಸಿಸ್, ಜಡ್ಜ್ಮೆಂಟ್, ಡಿಸಿಷನ್ ಮೇಕಿಂಗ್, ವಿಜುವಲ್ ಮೆಮೊರಿ, ಡಿಸ್ಕ್ರಿಮಿನೇಷನ್, ಅಬ್ಸರ್ವೇಷನ್, ರಿಲೇಶನ್ಶಿಪ್ ಕಾನ್ಸೆಪ್ಟ್ಸ್, ಅರ್ಥಮೆಟಿಕಲ್ ರೀಸನಿಂಗ್, ಫಿಗರಲ್ ಕ್ಲಾಸಿಫಿಕೇಶನ್, ಕೋಡಿಂಗ್ ಅಂಡ್ ಡಿಕೋಡಿಂಗ್, ನಂಬರ್ ಸೀರೀಸ್, ವೆನ್ ಡಯಾಗ್ರಾಮ್ಸ್, ಫಿಗರಲ್ ಪ್ಯಾಟರ್ನ್. ಈ ತರ ನಿಮ್ಗೆ ಟೋಟಲ್ ಆಗಿ ಮೆಂಟಲ್ ಎಬಿಲಿಟಿ ವಿಷಯದ ಬಗ್ಗೆ ಕ್ವಶನ್ ಬರ್ತಾವ ಪಾರ್ಟ್ ಎ ಒಳಗ. ನೆಕ್ಸ್ಟ್ ಪಾರ್ಟ್ ಬಿ ಜನರಲ್ ನಾಲೆಡ್ಜ್ ಅಂಡ್ ಜನರಲ್ ಅವೇರ್ನೆಸ್ ಅಂತೇಳಿ, ಈ ಭಾಗದ ಬಗ್ಗೆನೂ 50 ಕ್ವಶನ್ ಬರ್ತಾವ, 50 ಮಾರ್ಕ್ಸ್ ಇಂದ. ಭಾರತ ಮತ್ತು ಭಾರತದ ಸುತ್ತಮುತ್ತಲಿನ ದೇಶಗಳ ಬಗ್ಗೆ ಕೇಳ್ತಾರ. ಇತಿಹಾಸ, ಸಂಸ್ಕೃತಿ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ರಾಜಕೀಯ, ಸಂವಿಧಾನ, ವೈಜ್ಞಾನಿಕ ಸಂಶೋಧನೆಗಳು, ಪ್ರಚಲಿತ ಘಟನೆಗಳು, ಈ ರೀತಿ ಟೋಟಲ್ ಆಗಿ ನಿಮಗ ಪಾರ್ಟ್ ಬಿ ಒಳಗ GK ಬಗ್ಗೆ ಕ್ವಶನ್ ಕೇಳ್ತಾರ. ನೆಕ್ಸ್ಟ್ ಸಿ ಪಾರ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತೇಳಿ, ಈ ಭಾಗದೊಳಗು ನಿಮ್ಗೆ 50 ಕ್ವಶನ್ ಬರ್ತಾವ, 50 ಮಾರ್ಕ್ಸ್ ಇಂದ. ಇದರೊಳಗೆ ನಿಮ್ಗೆ ಸಂಖ್ಯಾ ಪದ್ಧತಿ, ಡೆಸಿಮಲ್, ಶೇಕಡಾವಾರು, ಅನುಪಾತ ಮತ್ತು ಸಮಾನುಪಾತ, ಸರಾಸರಿ, ಸ್ಕ್ವೈರ್ ರೂಟ್ಸ್, ಬಡ್ಡಿ, ಲಾಭ ಹಾನಿ, ರಿಯಾಯಿತಿ, ಸಮಯ ಮತ್ತು ದೂರ, ಸಮಯ ಮತ್ತು ಕೆಲಸ, ಆಕೃತಿಗಳು, ಈ ರೀತಿ ಟೋಟಲ್ ನಿಮ್ಗೆ ಕ್ವಶನ್ ಬರ್ತಾವ. ಅಂದ್ರ ಟೋಟಲ್ ಆಗಿ ನಿಮ್ಗೆ ಈ ಭಾಗದೊಳಗ ಮ್ಯಾಥ್ಸ್ ಬಗ್ಗೆ ಕ್ವಶನ್ ಕೇಳ್ತಾರ. ನೆಕ್ಸ್ಟ್ 4ನೇ ಭಾಗ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಅಂತೇಳಿ, ಇದ್ರೊಳಗೆ ನಿಮಗೆ ಬೇಸಿಕ್ ಇಂಗ್ಲಿಷ್ ಬಗ್ಗೆ ಕೇಳ್ತಾರ. ಈ ಮೇಲ್ ಕಾಣಿಸುವಂತ 3 ಭಾಗಗಳು ಇಂಗ್ಲಿಷ್ ಮತ್ತೆ ಹಿಂದಿ ಒಳಗೆ ಇರ್ತೈತಿ, ಆದ್ರ 4ನೇ ಭಾಗ ಮಾತ್ರ ಇಂಗ್ಲಿಷ್ ಒಳಗೆ ನೀವು ಆನ್ಸರ್ ಹಾಕ್ಬೇಕಾಗತ್ತ. ಅದಾದ್ಮೇಲೆ ಪೇಪರ್ 2 ಒಳಗ ಒಂದೇ ಒಂದು ಭಾಗ ಇರ್ತೈತಿ, ಅದು ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಬಗ್ಗೆ. ಅದ್ರೊಳಗೆ ನಿಮಗೆ ವೊಕ್ಯಾಬ್ಲರಿ, ಸ್ಪೆಲ್ಲಿಂಗ್, ಗ್ರಾಮರ್, ಸೆಂಟೆನ್ಸ್ ಸ್ಟ್ರಕ್ಚರ್, ಸೈನಾನಿಮ್ಸ್, ಆಂಟೋನಿಮ್ಸ್, ಸೆಂಟೆನ್ಸ್ ಕಂಪ್ಲೀಷನ್, ಫ್ರೇಸಸ್ ಅಂಡ್ ಐಡಮ್ಸ್, ಫಿಲ್ಲಿಂಗ್ ಇನ್ ದ ಬ್ಲಾಂಕ್ಸ್, ಈ ತರ ಕ್ವಶನ್ ಬರ್ತಾವ. ಅಂದ್ರ ಟೋಟಲ್ ಆಗಿ ನಿಮಗ ಈ ಭಾಗದೊಳಗ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಕ್ವಶನ್ ಕೇಳ್ತಾರ. ಮಾಹಿತಿಯನ್ನ ಇಷ್ಟ ಆದ್ರ ಒಂದು ಲೈಕ್ ಕೊಡ್ರಿ. ನಾನು ಕೊಟ್ಟಿರುವಂತ ಮಾಹಿತಿ ನಿಮಗೆ ಸಫಿಶಿಯಂಟ್ ಆಗೈತೆ ಅಂತ ಅನ್ಕೊಂತೀನಿ. ಸಪೋಸ್ ನಿಮಗೇನಾದ್ರೂ ಮಾಹಿತಿ ಡೌಟ್ ಇತ್ತಪ್ಪ ಅಂತಂದ್ರ ಕಮೆಂಟ್ ಮುಖಾಂತರ ಕೇಳ್ಬೋದು. ಇಲ್ಲ ಅಂತಂದ್ರ ಇನ್ಸ್ಟಾಗ್ರಾಮ್ ಒಳಗ ಪ್ರಿನ್ಸ್ ಬಹದ್ದೂರ್ ಅಂತೇಳಿ ID ಐತಿ, ಅಲ್ಲಿ ಬಂದು ನೀವು ಕ್ವಶನ್ ಕೇಳ್ಬೋದು. ಈ ನೋಟಿಫಿಕೇಶನ್ ನಿಮಗೆ ಬೇಕಾಗಿತ್ತು ಅಂತಂದ್ರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದಂತ ಪ್ರಿನ್ಸ್ ಬಹದ್ದೂರ್ ಟೆಲಿಗ್ರಾಮ್ ಗ್ರೂಪ್ ಒಳಗ ಈ ನೋಟಿಫಿಕೇಶನ್ ಅವೈಲೇಬಲ್ ಐತಿ. ಟೆಲಿಗ್ರಾಮ್ ಗ್ರೂಪ್ ಇಂದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಲಿಂಕ್ ಅವೈಲೇಬಲ್ ಐತಿ.
ಆ ಲಿಂಕ್ ಮುಖಾಂತರ ಗ್ರೂಪ್ನ ಜಾಯಿನ್ ಮಾಡಿಕೊಂಡು ಈ ನೋಟಿಫಿಕೇಶನ್ನ ನೀವು ಪಡ್ಕೋಬಹುದು. ನೋಟಿಫಿಕೇಶನ್ ನೋಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಮುಂಬರುವಂತ ಹೊಸ ನೇಮಕಾತಿಗಳ ವಿಡಿಯೋ ಸಲುವಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಪದವಿ ಪಾಸ್ ಆಗಿರೋರು ಇದ್ರಪ್ಪ ಅಂತಂದ್ರ ನಿಮ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್.